ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಅಂತೂ ಇಂದು SSLC ಪರೀಕ್ಷೆ 1 ಮುಕ್ತಾಯವಾಯಿತು. ಐ ಹೋಪ್ ಎಲ್ಲರೂ ಕೂಡ ಪರೀಕ್ಷೆಯನ್ನ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. SSLC ಪರೀಕ್ಷೆ ಏನೋ ಮುಗೀತು. ವಾಟ್ ನೆಕ್ಸ್ಟ್? ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಕ್ಕಳೇ, ಇಷ್ಟು ದಿನ ನೀವು 10ನೇ ತರಗತಿ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಮನೆಯಲ್ಲಿ ಪೋಷಕರಾಗಿರ್ಬೋದು, ಶಾಲೆನಲ್ಲಿ ಟೀಚರ್ಸ್ ಆಗಿರ್ಬೋದು, ಯಾವಾಗ್ಲೂ ಓದು ಓದು ಅಂತ ಹೇಳಿ ನಿಮ್ಗೆ ಹೇಳ್ತಾನೆ ಇದ್ರು. ಮಾನಸಿಕವಾಗಿ ನಿಮ್ಗೆ ಸ್ವಲ್ಪ ನೆಮ್ಮದಿ ಕಮ್ಮಿ ಆಗಿತ್ತು ಅಂತಾನೆ ಹೇಳಿದ್ರೆ ತಪ್ಪಿಲ್ಲ. ಅಷ್ಟು ಸ್ಟ್ರೆಸ್ ಇಂದ ಬಳಲ್ತಾ ಇದ್ರಿ ಎಲ್ರುನು. ಅಂತೂ ಇಂತೂ ಫೈನಲಿ ಎಕ್ಸಾಮ್ ಮುಗ್ದಿದೆ. ಎಲ್ರಿಗೂ ಕೂಡ ರಿಸಲ್ಟ್ಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ, ಎಕ್ಸಾಮ್ ಏನೋ ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಮಕ್ಳೇ, ನಾನು ಹೇಳಿದ್ನಲ್ವಾ, ಇಷ್ಟು ದಿನ ನೀವೆಲ್ಲ ಸ್ಟ್ರೆಸ್ ಅಲ್ಲಿ ಇದ್ರಿ ಅಂತ ಹೇಳಿ. ಆ ಒಂದು ಒತ್ತಡದಿಂದ ಆಚೆ ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ಮೀಟ್ ಯುವರ್ ಫ್ರೆಂಡ್ಸ್ ಅಂಡ್ ಟೀಚರ್ಸ್. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ SSLC ಪರೀಕ್ಷೆಯನ್ನ ನೀವು ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಸೆಂಟರ್ ಅಲ್ಲಿ ಎಕ್ಸಾಮ್ ನ ಬರ್ದಿರ್ತೀರಾ. ಸಪೋಸ್ ಈಗ ನಿಮ್ ಕ್ಲಾಸ್ ಅಲ್ಲಿ 38 ಸ್ಟೂಡೆಂಟ್ಸ್ ಇದ್ರಿ ಅಂತ ಹೇಳಿದ್ರೆ, ಅದರಲ್ಲಿ 4-5 ಸೆಂಟರ್ಗೆ ನಿಮ್ ಫ್ರೆಂಡ್ಸ್ ಎಲ್ಲ ಡಿವೈಡ್ ಆಗಿ ಹೋಗ್ಬಿಟ್ಟಿರ್ತಾರೆ ಅಲ್ವಾ. ಅವರೆಲ್ಲ ಹೇಗೆ ಎಕ್ಸಾಮ್ ಬರೆದ್ರು, ಸೊ ಯಾವ್ಯಾವ ರೀತಿ ಕ್ವಶನ್ ಬಂದಿತ್ತು, ಪ್ರತಿ ಸರಿ ಸ್ಕೂಲಲ್ಲಿ ಎಕ್ಸಾಮ್ ಆದ ತಕ್ಷಣ ನೀವು ಅಲ್ಲೇ ಇರ್ತಿದ್ರಿ, ಡಿಸ್ಕಸ್ ಮಾಡ್ತಾ ಇದ್ರಿ. ಆದ್ರೆ ಈಗ ನೀವೆಲ್ಲರೂ ಸಿಕ್ಕಿರೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಒಂದು ಡೇಟ್ ಅನ್ನ, ಟೈಮ್ ಅನ್ನ ಗೊತ್ತು ಮಾಡ್ಕೊಂಡು ನೀವು ಓದಿರೋ ಶಾಲೆಗೆ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಟೈಮ್ ಅನ್ನ ಕಳೀರಿ. ಪರಸ್ಪರ ನಿಮ್ಮ ಪರೀಕ್ಷೆ ಹೇಗಾಯ್ತು ಅಂತ ಹೇಳಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ಮ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಅದ್ರ ಜೊತೆಗೆ ನೀವ್ ಯಾವ ರೀತಿ ಎಕ್ಸಾಮ್ ನ ಬರ್ದಿದ್ದೀರಾ ಅಂತ ಹೇಳಿ ನಿಮ್ಮ ಟೀಚರ್ಸ್ಗೆ ಹೇಳಿ. ಅವಾಗ ಟೀಚರ್ಸ್ಗೂ ಕೂಡ ಖುಷಿ ಆಗುತ್ತೆ. ಎಕ್ಸಾಮ್ ಮುಗಿದು ಹೋದ್ರು ಬಂದು ನಮ್ಮ ಮಕ್ಕಳು ರಿವ್ಯೂಸ್ ನ ಕೊಟ್ರಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ನ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಮಕ್ಕಳೇ, ಇಷ್ಟು ದಿನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನಾನು SSLC ಎಕ್ಸಾಮ್ ನ ಬರೀತಿದ್ದೀನಿ, SSLC ಅಂತ ಅನ್ಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ನೀಟಾಗಿ ನಿದ್ದೆ ಮಾಡಿರಲ್ಲ, ಬೆಳಗ್ಗೆ ಬೇಗ ಎದ್ದು ಓದ್ತಾ ಇದ್ರಿ, ಹಾಗೇನೆ ಲೇಟ್ ನೈಟ್ ತನಕ ಓದ್ತಾ ಇದ್ರಿ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ನಿದ್ದೆಯನ್ನ ಮಾಡಿ, ಬೆಳಗ್ಗೆ ಲೇಟಾಗಿ ಎದ್ದೇಳಿ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ರೆಸ್ಟ್ ಮಾಡಿ. ಹಾಗೇನೆ ಇಷ್ಟು ದಿನ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅಮ್ಮ ಅದು ತಿನ್ಬೇಡ ಇದು ತಿನ್ಬೇಡ ಅಂತೇಳಿ ಹೇಳೇ ಇರ್ತಾರೆ. ಸೊ ಈಗ ನೀವು ಮನೆಯಲ್ಲೇ ಇರ್ತೀರಾ, ನಿಮ್ಗೆ ಫೇವ್ರೆಟ್ ಫುಡ್ ಯಾವುದು, ಹಾಗೆ ನಿಮ್ಗೆ ಏನೆಲ್ಲ ತಿನ್ನಕ್ ಇಷ್ಟ ಇದೆ ಅಂತ ಹೇಳಿ ಅದನ್ನ ಅಮ್ಮನ ಹತ್ರ ಹೇಳ್ಬಿಟ್ಟು ಮಾಡಿಸ್ಕೊಂತೀನಿ. ಸೊ ಹೀಗೆ ನಾನು ಹೇಳ್ತಕ್ಕಂಥದ್ನೆಲ್ಲ ನೀವು ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಹೇಳ್ತಾ, ಹಾಗೇನೆ ಮತ್ತೆ ಇನ್ನೇನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಇಷ್ಟು ದಿನ ಎಕ್ಸಾಮು, ಪರೀಕ್ಷೆ, ಮೇಲಿಂದ ಮೇಲೆ ಪ್ರಿಪರೇಟರಿ ಅಂತ ಅನ್ಕೊಂಡು ನೀವು ಯಾವುದೇ ರೀತಿಯಾದಂತಹ ಗೇಮ್ಸ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿರೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಅಣ್ಣ, ತಂಗಿ, ತಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟು ಇಂಡೋರ್ ಮತ್ತೆ ಔಟ್ಡೋರ್ ಗೇಮ್ಸ್ ನ ಆಡಿ. ಗೇಮ್ಸ್ ನ ಆಡೋದ್ರಿಂದ ಮೈಂಡ್ಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಹಾಗೆ ಅದ್ರ ಜೊತೆಗೆ ವಾಚ್ ಯುವರ್ ಫೇವ್ರೆಟ್ ಮೂವಿ. ಸೊ ಎಂಟರ್ಟೈನ್ಮೆಂಟ್ ಅನ್ನೋದು ಮನುಷ್ಯನ್ಗೆ ತುಂಬಾನೇ ಇಂಪಾರ್ಟೆಂಟು. ಅದರಲ್ಲೂ ನೀವಿಷ್ಟು ದಿನ ಟಿವಿ ನೋಡೋದ್ ಬಿಟ್ಟು, ಮೊಬೈಲ್ ನೋಡೋದ್ ಬಿಟ್ಟು ಓದಿದೀರಾ ಅಂತ ಅಂದ್ಮೇಲೆ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ. ಸೊ ಬೆಸ್ಟ್ ಮೂವೀಸ್ ಯಾವುದು, ನಿಮ್ಗೆ ಫೇವ್ರೆಟ್ ಮೂವೀಸ್ ಯಾವುದು ಅಂತ ಹೇಳಿ ಆ ಮೂವೀಸ್ ನ ನೋಡೋದಕ್ಕೆ ಶುರು ಮಾಡಿ. ಹಾಗೆ ನೀವು 10th ಸ್ಟ್ಯಾಂಡರ್ಡ್ ಬಂದ ತಕ್ಷಣ ನಿಮ್ ಪೇರೆಂಟ್ಸ್ ಕೂಡ ನಿಮ್ ಸಲುವಾಗಿ ಎಲ್ಲೂ ಹೋಗಿರಲ್ಲ, ಯಾವುದೇ ಫಂಕ್ಷನ್ಸ್ ನ ಅಟೆಂಡ್ ಮಾಡಿರಲ್ಲ, ಊರುಗಳಿಗೆಲ್ಲ ಹೋಗೇ ಇರೋದಿಲ್ಲ. ಈ ಸಂದರ್ಭದಲ್ಲಿ ನೀವು ನಿಮ್ಮ ರಿಲೇಷನ್ಸ್ ನ ಮೀಟ್ ಮಾಡಿ, ನಿಮ್ಮ ತಂದೆ ತಾಯಿ ಜೊತೆ ಏನಾದ್ರೂ ಫಂಕ್ಷನ್ಸ್ ಇದ್ರೆ ಹೋಗಿ, ಹಾಗೇನೆ ನಿಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಒಂದು ಗುಡ್ ಟೈಮ್ ನ ಸ್ಪೆಂಡ್ ಮಾಡಿ. ನೀವು ಇಷ್ಟು ದಿನ ಏನೇ ಸ್ಟ್ರೆಸ್ ಇತ್ತಲ್ಲ ನಿಮ್ಮಲ್ಲಿ, ಆ ಸ್ಟ್ರೆಸ್ ಇಂದ ಆಚೆ ಬರೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನ ನಂತರ ಏನ್ ಮಾಡ್ಬೇಕು, ನಮ್ಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಕ್ಕಿದೆ ಅಂದ ತಕ್ಷಣ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸರ್ಚ್ ಕಾಲೇಜಸ್ ಫಾರ್ ನೆಕ್ಸ್ಟ್ ಇಯರ್ ಅಡ್ಮಿಷನ್. ಸೊ ಎಲ್ಲರೂ ಕೂಡ PU ಜಾಯಿನ್ ಆಗ್ಲೇಬೇಕಲ್ವಾ. ಸೊ PU ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದು ಕಾಲೇಜ್ ಬೆಸ್ಟ್ ಇದೆ ಅಂತ ಹೇಳಿ ನೋಡ್ಬೇಕು. ಸೊ ಇದ್ರ ಸಂಬಂಧ ನೀವು ನಿಮ್ಮ ಸೀನಿಯರ್ಸ್ ಜೊತೆ ಮಾತಾಡಿ, ಯಾವ ಕಾಲೇಜಲ್ಲಿ ಎಜುಕೇಶನ್ ಹೇಗಿದೆ, ಫೀಸ್ ಸ್ಟ್ರಕ್ಚರ್ ಹೇಗಿದೆ, ಹಾಗೇನೆ ಅಲ್ಲಿ ಟೀಚಿಂಗ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದ್ 4-5 ಕಡೆ ವಿಚಾರಿಸ್ಕೊಂಡು ಸೇರಿಸ್ಕೊಳ್ಳಿ. ಯಾಕಂದ್ರೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿದಾಗ ಆಬ್ವಿಯಸ್ಲಿ ನಮಗೆ ಒಂದು ಒಳ್ಳೆ ಸ್ಟಡಿ ಎನ್ವಿರಾನ್ಮೆಂಟ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ರೆಸ್ಟ್ ಮಾಡಿದ ನಂತರ ನೀವು ಯಾವ ಕಾಲೇಜಿಗೆ ಸೇರ್ಬೇಕು. ಹಾಗೇನೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಯಾವ ಕೋರ್ಸ್ ಅನ್ನ ನಾನು ಆಯ್ಕೆ ಮಾಡ್ಕೋಬೇಕು. ಎಷ್ಟೋ ವಿದ್ಯಾರ್ಥಿಗಳಿಗೆ ಈಗಲೂ ಕೂಡ ನಾನು ಏನ್ ತಗೋಬೇಕು SSLC ನಂತರ ಅನ್ನೋ ಕ್ಲಾರಿಟಿ ಇರೋದಿಲ್ಲ. ಇವಾಗ ನೀವು ನಿರ್ಧಾರ ಮಾಡಿ, ರಿಸಲ್ಟ್ ಬಂದ ನಂತರ ನಾನು ಯಾವ ಫೀಲ್ಡಿಗೆ ಹೋಗ್ಬೇಕು, ಈ ಕಡೆ ನಾನು ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಅಥವಾ ಡಿಪ್ಲೊಮಾ ಮಾಡ್ಬೇಕಾ, ಸೈನ್ಸ್ ತಗೋಬೇಕಾ, ನೀವು ಒಂದು ದೃಢವಾದ ನಿರ್ಧಾರವನ್ನ ಮಾಡ್ತಕ್ಕಂತಹ ಸಮಯ ಇದಾಗಿದೆ. ಇನ್ನ ನಂತರ ಏನು ಅಂತ ಹೇಳಿದ್ರೆ, SSLC
ಪರೀಕ್ಷೆ 2ರ ವೇಳಾಪಟ್ಟಿ ಈಗಾಗಲೇ ನಿಮಗೆ ಪರಿಚಯದಲ್ಲಿದೆ. ಯಾರಾದ್ರೂ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ವಿಷಯದಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ, ನಾನು ಇದನ್ನ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಏನಾದ್ರೂ ಅನ್ಕೊಂಡಿದ್ರೆ ಸ್ವಲ್ಪ ದಿನ ಬ್ರೇಕ್ ತಗೊಂಡು ಮತ್ತೆ ನೀವು ಆ ವಿಷಯವನ್ನ ಓದಕ್ ಶುರು ಮಾಡಿ. ಆಗ ಡೆಫಿನೆಟ್ಲಿ ಎಕ್ಸಾಮ್ 2 ನಲ್ಲಿ ನಿಮಗೆ ಖಂಡಿತ ಒಳ್ಳೆ ಅಂಕಗಳು ಅದರಲ್ಲಿ ಬರುತ್ತೆ. ಹಾಗೆ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ SSLC ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತೆ ಟೈಮ್ ಟೇಬಲ್ ಅನ್ನ ಕೂಡ ರಿಲೀಸ್ ಮಾಡಿದೆ. ಸೊ ಈ ಟೈಮ್ ಟೇಬಲ್ಗೆ ತಕ್ಕಂತೆ ನೀವು ಪ್ರಿಪೇರ್ ಆಗಿ. ಅಂದ್ರೆ ಈಗ ಸಪೋಸ್ ಮ್ಯಾಥ್ಸ್ ನನ್ಗೆ ಎಕ್ಸಾಮ್ ಚೆನ್ನಾಗಿಲ್ಲ, ನಾನು ಇನ್ನೊಂದ್ಸರಿ ಮ್ಯಾಥ್ಸ್ ಎಕ್ಸಾಮ್ ಬರೀಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡಿದ್ರೆ ಅದಕ್ಕೋಸ್ಕರ ನೀವು ಈ ರಜದಲ್ಲೇನೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಓದಕ್ ಶುರು ಮಾಡಿ. ಎಕ್ಸಾಮ್ 2ನ ಅಟೆಂಡ್ ಮಾಡ್ಬಿಟ್ಟು ಮತ್ತೆ ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ತಗೋಬಹುದಾಗಿದೆ. ಇನ್ನ ನಂತರ ಏನು ಅಂತ ಹೇಳಿದ್ರೆ ರಿಸಲ್ಟ್ಗೆ ವೇಟ್ ಮಾಡ್ತಕ್ಕಂಥ ಸಮಯ. ಮೌಲ್ಯಮಾಪನ ಕೂಡ ಆದಷ್ಟು ಬೇಗ ಪ್ರಾರಂಭವಾಗುತ್ತೆ. ಹಾಗೆ ನಿಮ್ಮ ಫಲಿತಾಂಶ ಕೂಡ ಏಪ್ರಿಲ್ ಕೊನೆಯ ವಾರದಲ್ಲಿ ಅಥವಾ ಮೇ ಮೊದಲ ವಾರದಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಪ್ರೇ ಗಾಡ್, ಅಂದ್ರೆ ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ನಿಮಗೆ ಒಳ್ಳೆ ಅಂಕಗಳು ಬರಬೇಕು, ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಆಶೀರ್ವಾದನ ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಹೋಪ್ ಫಾರ್ ದ ಬೆಸ್ಟ್, ಕ್ರಾಸ್ ಯುವರ್ ಫಿಂಗರ್. ಗುಡ್ ಲಕ್ ಸ್ಟೂಡೆಂಟ್ಸ್.